ಪ್ರಿಯ ವೀಕ್ಷಕರೇ, ಇದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅದಲಗೆರೆ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯ ಕರ್ಮಕಾಂಡ ಕಣ್ರಿ. ಇಲ್ಲೊಬ್ಬ ದೀಪಕ್ ಎಂಬ ವೈದ್ಯನಿದ್ದಾನೆ. ಈತ ಕರ್ತವ್ಯಕ್ಕೆ ಹಾಜರಾಗುವುದಿಲ್ಲ. ಕರ್ತವ್ಯಕ್ಕೆ ವಾರಕ್ಕೆ 1 ದಿನವೋ 2 ದಿನವೋ ಹಾಜರಾಗುತ್ತಾನೆ. ಆದರೆ ಇಲ್ಲಿ ಅಟೆಂಡೆನ್ಸ್ ಬುಕ್ ನಾವು ಚೆಕ್ ಮಾಡಿದಾಗ 1 ದಿನವೂ ಅಟೆಂಡೆನ್ಸ್ ಬುಕ್ ಇಲ್ಲಿ ಅಬ್ಸೆಂಟ್ ಇರಲಿಲ್ಲ ಕಣ್ರಿ. ಹೌದು, ನಾವು 1 ತಿಂಗಳಿಂದ ಚೆಕ್ಕಿಂಗ್ ಅಲ್ಲ, 3 ತಿಂಗಳಿಂದ ರಿಯಾಲಿಟಿ ಚೆಕ್ ಮಾಡಿದಾಗ ಇಲ್ಲಿ ಒಂದೇ 1 ದಿನ ಈ ವೈದ್ಯ ದೀಪಕ್ಕಿನ ಆಬ್ಸೆಂಟ್ ಇರಲಿಲ್ಲ. ಆದರೆ DHO ಮೀಟಿಂಗ್ ಹೋದಾಗ ಆಬ್ಸೆಂಟ್ ಇತ್ತು. ಹಳ್ಳಿಯವರಿಗೆ ಕೇಳಿದರೆ ಈ ವೈದ್ಯ ವಾರಕ್ಕೆ ಒಮ್ಮೆ ಇಲ್ಲಿಗೆ ಬರುವುದು ಕಷ್ಟ ಎಂದು ಅಲ್ಲಿನ ಗ್ರಾಹಕರು ಇಲ್ಲಿ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಈ ದೀಪಕ್ ಎಂಬ ವೈದ್ಯನಿಗೆ DHO ಕಟಾಕ್ಷವಿದೆಯೋ ಅಥವಾ DHO ಕರ್ತವ್ಯಕ್ಕೆ ಹಾಜರಾಗಬೇಕೆಂದು ವಿಧಾನಸೌಧದಲ್ಲಿ ಕೂತು ಹೇಳುತ್ತಿದ್ದಾರೆ. ಹಳ್ಳಿಯಲ್ಲಿ ಇಲ್ಲಿ ದೀಪಕ್ ಎಂಬ ವೈದ್ಯ ಇಲ್ಲಿ ಆದರೆ ಅಟೆಂಡೆನ್ಸ್ ಮಾತ್ರ ಫುಲ್ ಇರುತ್ತದೆ. ನಾವಿಂದು 21ನೇ ತಾರೀಕು ಹೋಗಿ ರಿಯಾಲಿಟಿ ಚೆಕ್ ಮಾಡಿದಾಗ ಎಲ್ಲ ದಿನದ ಅಟೆಂಡೆನ್ಸ್ ಅಲ್ಲಿ ಫುಲ್ ಇತ್ತು, ಹಾಜರಾತಿ ಇತ್ತು. ಆದರೆ ಇಂದಿನ 21ನೇ ತಾರೀಕಿನ ಅಟೆಂಡೆನ್ಸ್ ಮಾತ್ರ ಹಾಜರಾತಿ ಇರಲಿಲ್ಲ. ಅದು ಏಕೆ ಎಂದರೆ ಇವತ್ತು ಅವನು ರಜಾ ಮಾಡಿದ್ದಾನೆ. ನಾಳೆ ಬಂದು 21ನೇ ತಾರೀಕಿನ ಹಾಜರಾತಿಯನ್ನು ಇಲ್ಲಿ ಅವನು ಪ್ರೆಸೆಂಟ್ ಮಾಡುತ್ತಾರೆ ಕಣ್ರಿ. ಎಂಥ ವೈದ್ಯರನ್ನು ನಾವಿಲ್ಲಿ ಅದಲಗೆರೆಯಲ್ಲಿ ಇಟ್ಟುಕೊಂಡಿದ್ದೇವೆ ಎಂದರೆ, ವೈದ್ಯಕೀಯ ಶಿಕ್ಷಣ ಸಚಿವರೇ ನೀವೇನಂತೀರಾ ಈ ಬಗ್ಗೆ? DHO ಅವರೇ ನೀವೇನಂತೀರಾ? DHO ಅವರೇ ನೀವೇನಂತೀರಾ? ನಾವು ಸ್ಥಳದಲ್ಲಿಯೇ DHO ಅವರಿಗೆ ಫೋನ್ ಹಾಯಿಸಿದಾಗ ಹಳೆ DHO ಇಲ್ಲ, ನಾನು ಹಳೆ DHO ಹೊಸ DHO ನಿನ್ನೇನೋ ಇಂದು ಬಂದಿದ್ದಾರೆ, ಅವರಿಗೆ ನೀವು ಕಾಂಟ್ಯಾಕ್ಟ್ ಆ ಕಡೆಯಿಂದ ನಮಗೆ ಉತ್ತರ ಬಂತು. ಅದಲಗೆರೆಯ ಸರ್ಕಾರಿ ಆಸ್ಪತ್ರೆಯ ಇಲ್ಲಿನ ಕರ್ಮಕಾಂಡ, ಅಲ್ಲಿನ ಪೇಷಂಟ್ಗಳು ಏನು ಹೇಳುತ್ತಾರೆ ಎಂಬುದು ಅವರ ಬಾಯಿಯಲ್ಲಿ ನೀವು ಕೇಳಿ. ಅಲ್ಲಿ ನಾವು ಸುತ್ತಮುತ್ತ ಎಲ್ಲರಿಗೂ ವಿಚಾರಿಸಿದಾಗ ಈ ವೈದ್ಯ ವಾರಕ್ಕೆ 1 ದಿನ ಇಲ್ಲಿಗೆ ಬರುವುದು ಕಷ್ಟವಂತೆ. ಆದರೆ ಹಾಜರಾತಿ ಮಾತ್ರ ತಿಂಗಳ ಪೂರ್ತಿ ಎಲ್ಲೂ ರಜೆ ಇಲ್ಲದಂತೆ ಹಾಜರಾತಿ ಈ ವೈದ್ಯ ಹಾಕುತ್ತಾನೆ ಎಂದರೆ ಇವನಿಗೆ ಈ ಹಿಂದೆ ಯಾರ್ಯಾರ ಕೈವಾಡವಿದೆ, ಕೃಪಾ ಕಟಾಕ್ಷವಿದೆ ಎಂಬುದು ಇಲ್ಲಿನ DHO ಹಾಗೂ DHO ಇಲ್ಲಿ ತಿಳಿದುಕೊಳ್ಳಬೇಕು ಕಣ್ರಿ. ಹೌದು, ಗುಬ್ಬಿ ತಾಲೂಕಿಗೆ ಇಂದೋ ಅಥವಾ ನಿನ್ನೆಯೋ ಹೊಸದಾಗಿ DHO ಬಂದಿದ್ದಾರಂತೆ. DHO ಸಾಹೇಬರೇ, ಈ ಬಗ್ಗೆ ನೀವು ಗಮನ ಹರಿಸಬೇಕು. ನಾವು ಅಲ್ಲಿ ಆಸ್ಪತ್ರೆಯ ಸ್ಥಳೀಕರನ್ನೇ ಮಾತಾಡಿಸಿದಾಗ ಅವರು ಇಲ್ಲಿನ ಕರ್ಮಕಾಂಡವನ್ನು ಎಳೆಯಾಗಿ ಬಿಚ್ಚಿಡುತ್ತಿದ್ದಾರೆ ನೋಡ್ರಿ. ಅದಲ್ಗೆರೆ ಇಲ್ಲಿ ಅದಲ್ಗೆರೆ ಹಾಸ್ಪಿಟ್ಲಿಗೆ ಡಾಕ್ಟರ್ ಡೈಲಿ ಬರ್ತಾರೆ ಸರ್? ಟೈಮಿಗೆ ಸರಿಯಾಗಿ ಬರೋದೇ ಇಲ್ಲ. ಯಾವಾಗಲೂ ಬರ್ತಾರೆ, ಯಾವಾಗಲೂ ಹೋಗ್ತಾರೆ. ಅಂದರೆ ಯಾವಾಗಲೂ ಬರ್ತಾರೆ ಅಂದರೆ 12 ಗಂಟೆಗೆ ಬಂದರು ಆಯ್ತು, 1 ಗಂಟೆಗೆ ಬಂದರು ಆಯ್ತು. ಡೈಲಿ ಬರ್ತಾರಾ? ಡೈಲಿ ಬರಲ್ಲ ಸರ್. ಯಾವಾಗ ಬರ್ತಾವೆ ಅವ್ರು ಇಷ್ಟ ಬಂದಾಗ ಬರ್ಬೋದು, ಇಷ್ಟ ಬಂದಾಗ ಹೋಗ್ತಾರೆ. ಅಟೆಂಡೆನ್ಸ್ ಬುಕ್ ನೋಡಿದ್ರೆ ಮತ್ತು ಒಂದೇ ಒಂದು ದಿವಸ ರಜೆ ಇಲ್ಲಲ್ಲಿ. ಅದೇ ಸರ್, ಟೈಮಿಗೆ ಸರಿಯಾಗಿ ಬರಲ್ಲ. ಯಾವಾಗಲೂ 4 ಗಂಟೆಗೆ ಬಂದು ಹಾಕಿ ಹೋಗ್ತಾರೆ. ಅಲ್ಲ, ಈಗ ನೋಡಿರಿ, ನಾನು 4 ತಿಂಗಳಿಗೆ ಚೆಕ್ ಮಾಡಿದೆ, ಅದ್ರ ಹಿಂದಿನ ತಿಂಗಳು ಚೆಕ್ ಮಾಡಿದೆ, ಈ ತಿಂಗಳು ಚೆಕ್ ಮಾಡಿದೆ. 21 ಇವತ್ತು 21 ಮಾತ್ರ ರಜೆ ಇದೆ. ಅದನ್ನು ಬಂದು ನಾಳೆ ಹಾಕ್ಯಂತಾರೆ ಅಂತೀರಾ? ಅದನ್ನ ಹಾಕ್ಯಂತಾರೆ ನೋಡಿ. ಒಂದೇ ಯಾವುದೋ ಇದು DHO ಮೀಟಿಂಗ್ ಇರೋದು ಇದು 1 ದಿವಸ ತೋರಿಸ್ತೀವಿ ರಜಾ, ಅದು ಬಿಟ್ಟು ಒಂದೇ 1 ದಿವಸ ರಜೆ ಇಲ್ಲ ಅಲ್ಲಿ. ಏನಂತೀರ? ಇಂಥ ಡಾಕ್ಟರ್ ನಿಮ್ಮೂರಿಗೆ ಬೇಕಾ? ಬೇಡ ಸರ್, ಇಂಥ ಡಾಕ್ಟ್ರ್ ಬೇಕಾಗಿಲ್ಲ ನಮ್ಗೆ. ಯಾರು ಒಳ್ಳೆ ಡಾಕ್ಟ್ರ್ ಕಳಿಸಿದ್ರೆ ಪಾಪ ವಯಸ್ಸಾದರೂ ತೋರಿಸ್ಕೊಂಡು ಇಲ್ಲಿ ಡಾಕ್ಟ್ರೆ ನೀವಲ್ಲ. ನನಗೂ ಬೆಳಗ್ಗೆಯಿಂದ ನಿನ್ನೆ ಮೊನ್ನೆಯಿಂದ ಒಂದು 25-30 ಫೋನ್ ಬಂದಿದೆ. ನಮ್ಮ ಅದಲ್ಗೆರೆಗೆ ಡಾಕ್ಟ್ರೇ ಬರಲ್ಲ ಸದ್ಯ ಸರ್. ಇಲ್ಲಿ ಅದೇ ಗೆಜ್ಜೆ ಕಡಿಮೆ ಆದರೆ ನಾವೆಲ್ಲ ತುಮಕೂರು ಹೋಗ್ಬೇಕು, ತುಮಕೂರು ಗುಬ್ಬಿ ಹೋಗ್ಬೇಕು ಸರ್. ಕತೆ ಏನು ಸರ್ ಅಂತಾರೆ? ಒಂದು ಗೌರ್ಮೆಂಟ್ ಹಾಸ್ಪಿಟ್ಲು ಬೇಜವಾಬ್ದಾರಿ ಥರ ಡಾಕ್ಟರ್ ಇದ್ದಾರೆ ಅಂದರೆ ಕತೆ ಏನಂತೀರಿ ಇದಕ್ಕೆ? ಇನ್ನೇನು ಸರ್, ನಿಮ್ಮಂತರ ಏನಾರ ಇದು ಮಾಡಿ ಮಾಡಬೇಕು. ನೋಡೋಣ, ನಾನು ಇದ್ರ ಬಗ್ಗೆ ಸಂಬಂಧಪಟ್ಟವರಿಗೆ ಮಾಡ್ತೇನೆ. ನಿಮ್ಮ ಹೆಸರು ಸರ್? ಆನಂದ್ ಅಂತ. ಇದೇ ಊರಾ? ಇದೇ ಊರು. ಡಾಕ್ಟ್ರು ಬರ್ತಾರೆ ಸರ್ ಇಲ್ಲಿ? ಬರ್ತಾರೆ, ಒಂದಿಷ್ಟು ಬರ್ತಾರೆ. ನಾವು ಈ ಕಡೆಲೇ ಇರ್ತೀವಿ, ಅಂಗಡಿ ಕಡೆಲಿ. ನಾವೇನೀಗ ಮಾಡಲ್ಲ, ಒಂದೇ ಸಂಸ್ಥೆ
ಅಟೆಂಡೆನ್ಸ್ ನೋಡ್ರೆ ಮತ್ತೆ ಒಂದ್ ದಿವಸ ರಜನೆ ಇಲ್ಲ ನಿಮ್ಮ ಡಾಕ್ಟ್ರದ್ದು. ಅದೇ ಸರ್ ಏನೋ ಇವತ್ತಿನ ಒಂದ್ ದಿವಸ ಇದೆ ರಜಾ, ಅದನ್ನ ಬಂದು ನಾಳೆ ಹಾಕಂತಾರೇನಲ್ಲ. ನೋಡಿ ಇದು ಹೆಂಗ್ ನಿಮ್ದು ಮತ್ತೆ ಕತೆ ಇಲ್ಲಿ ಪೇಷಂಟ್ಗಳದ್ದೆಲ್ಲ? ಪೇಷಂಟ್ಗಳು ಅದೇ ನಿಟ್ಟೂರು ಹಿಂಗೆ ಕ್ವಾಟೆ ಹಿಂಗೆ ಹೋಗ್ತಾರೆ ಸರ್. ನಿಟ್ಟೂರು, ಕ್ವಾಟೆ, ಗುಬ್ಬಿ, ತುಮಕೂರು. ಕ್ವಾಟ್ಗೆ ಹೋದ್ರೆ ನಿಮ್ಮೂರಲ್ಲಿ ಆಸ್ಪತ್ರೆ ಇಲ್ವಾ ಅಂತಾರೆ. ಇಲ್ಲಿ ನೋಡ್ರೆ ಡಾಕ್ಟ್ರ್ ಈ ಚಂದ ಇಲ್ಲಿ ಹಿಂಗೆ ಬರೋದೇ ಇಲ್ಲ. ಈಗ ನೀವು ಇಲ್ಲ ಅಂದ್ರೆ ತುಮಕೂರು, ನಿಟ್ಟೂರು, ಗುಬ್ಬಿ ಹೋಗ್ಬೇಕು, ಈ ಕಡೆ ಹೋಗ್ಬೇಕು. ಮತ್ತೆ ನಿಮ್ಗೆ ಮತ್ತೆ ಏನಾಯ್ತು ನಿಮ್ಗೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ದು? ಅದೇ ಸರ್ ಹಿಂಗೆ ಇನ್ಸ್ಪೆಕ್ಷನ್ ಮಾಡಿ ನೀವು ನೋಡ್ಬೇಕು ಸ್ವಲ್ಪ. ಅದೇ ಅದಕ್ಕೆ ಬಂದಿದ್ದೀವಿ. ನೀವೆಲ್ಲ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು ಡೈಲಿ ಬರ್ಬೇಕು ನೋಡ್ಬೇಕು. ಅಲ್ಲಲ್ಲ, ಇದು ಸಂಬಂಧಪಟ್ಟಿದ್ದು TH ಹೋಗೋ, DH ಹೋಗೋ, ಇಲ್ಲ ಆರೋಗ್ಯ ಮಿನಿಸ್ಟ್ರಿಗೆ ಕಳ್ಸೋಣ ಬಿಡಿ. ಆರೋಗ್ಯ ಮಿನಿಸ್ಟ್ರಿಗೆ ಇಲ್ಲಿ ನೀವು ಇದಕ್ಕೆ ಹಳ್ಳಿಯರು ಏನು ಹೇಳ್ತಿದ್ರೆ ನಿಮ್ಮ ಸಮಸ್ಯೆ ಏನೋ ಅದನ್ನ, ಯಾಕಂದ್ರೆ ಆರೋಗ್ಯ ಮಿನಿಸ್ಟರ್ ಸ್ಪಷ್ಟವಾಗಿ ಹೇಳಿದ್ರೆ ಪ್ರತಿ ಹಳ್ಳಿಲೂ ಡಾಕ್ಟ್ರು ಟೈಮಿಗೆ ಸರಿಯಾಗಿರ್ಬೇಕು, ಕಂಪಲ್ಸರಿ ಇರ್ಬೇಕಂತ. ಇವ್ರು ನೋಡ್ರೆ ಅಟೆಂಡೆನ್ಸ್ ಬುಕ್ಕಲ್ಲಿ ಒಂದು ರಜೆ ಇಲ್ಲ. ಇಲ್ಲಿ ನೋಡಿದ್ರೆ ನೀವು ಇಡೀ ಗ್ರಾಮಸ್ಥರು ಹೇಳ್ತೀರಾ ಯಾವತ್ತ ವಾರಕ್ಕೊಂದ್ಸತಿ ಬರ್ತಾರೆ, 15 ದಿನಕ್ಕೊಂದ್ಸತಿ ಬರ್ತಾರೆ ಅಂತಾರೆ. ದೀಪಕ್ ಅಂತಲ್ಲ ಡಾಕ್ಟರ್ ಸರ್? ದೀಪಕ್ ಹೌದು ಹೌದು ಸರ್. ನೋಡ್ಕೊಂಬಂದೆ ಫೇಸ್. ಓಕೆ, ಥ್ಯಾಂಕ್ ಯು. ಒಳ್ಳಿಂದ ಬರ್ತಾರೆ ಸರ್ ಜನ ಇಲ್ಲಿಗೆ? ಸುತ್ತ ಒಂದು 8 ಹಳ್ಳಿ ಇದೆ ಸರ್. 8 ಯಾವ್ದಾದ್ರು ಒಂದು 3-4 ಹೆಸರು ಹೇಳಿ ಹಳ್ಳಿದೆ. ಬೊಮ್ಮಸಳ್ಳಿ, ಗೊಲ್ರಟ್ಟಿ, ಕಲ್ಲೇನಹಳ್ಳಿ, ಈ ಕಡೆ ಎಲ್ಲ ಬರ್ತಾರೆ. ಆದರೂ ನಿಮ್ಮ ಇದು ಡಾಕ್ಟ್ರ್ ಇಲ್ಲ, ನಿಮ್ಮ ದುರಂತ ಅದು. ಓಕೆ. 2,10,000 ವೀಕ್ಷಕರನ್ನು ಹೊಂದಿರುವುದು ಇದು ನಮ್ಮ ಹೆಗ್ಗಳಿಕೆ. ಇಷ್ಟೊಂದು ವೀಕ್ಷಕರನ್ನು ಹೊಂದಿರುವ ನಿಮ್ಮ CN23 ನ್ಯೂಸ್ ಚಾನಲ್ ಈ ಎತ್ತರಕ್ಕೆ ಬೆಳೆಯಲು ನೀವೇ ಕಾರಣ ಕಣ್ರಿ. ನಿಮ್ಮ ಪ್ರೋತ್ಸಾಹವೇ ನಾವು ಬೆಳವಣಿಗೆ ಆಗಲು ಇಲ್ಲಿ ಕಾರಣ ಕಣ್ರಿ.